ಇದು ಶನಿವಾರದ ವಿಡಿಯೋ ನಾನು ಇವತ್ತು ಹಾಕ್ತಾಯಿದ್ದೀನಿ. ಸೊ 8 ಗಂಟೆಗೆ ಎದ್ದೆ, ಎದ್ದೊಳಕ್ಕೆ ಮೂಡಿರಲಿಲ್ಲ. ಆದ್ರೂ ತಿಂಡಿಗೆ ಮಾಡಲೇಬೇಕಲ್ಲ ಅಂತ ಬೇಗ ಎದ್ದೆ. ಇವತ್ತು ನಾನು ಏನು ಅಂದ್ಕೊಂಡೆ ಅಂದರೆ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನೈಟಿಂದ. ಬಟ್ ಪನ್ನೀರ್ ಲಾಸ್ಟ್ ಟೈಮು ಪಾಲಕ್ ಪನ್ನೀರ್ ಮಾಡ್ಬೇಕಾದ್ರೆ ತರಿಸಿದ್ದೆ, ಅದು ಓಪನ್ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದು ಸ್ಮೆಲ್ ಬಂದುಬಿಟ್ಟಿತ್ತು. ಅದಕ್ಕೆ ಇನ್ನೇನು ಮಾಡೋದು ಅಂತ ಅರ್ಜೆಂಟ್ಗೆ ಆಲೂಗಡ್ಡೆನೂ ಬಟಾಣಿ ಬುಕ್ ಮಾಡಿಕೊಂಡೆ. ತರಕಾರಿ ಇತ್ತು, ಅದ್ರ ಜೊತೆಗೆ ಇದೆರಡು ಬೇಕಿತ್ತು. ವೆಜ್ ಕುರ್ಮಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಬುಕ್ ಮಾಡಿಕೊಂಡೆ. ಬೇಗ ಬಂತು. ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ಬೇಗ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಒಂಚೂರು ಕಡಲೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದ್ರ ಪಾಡ್ಗೆ ಅದು ತಣ್ಣಗಾಗ್ತಾ ಇರುತ್ತೆ. ನೆಕ್ಸ್ಟು ಇಲ್ಲಿ ನಾವು ತರಕಾರಿನ ಬೇಯಿಸ್ಕೋಬೇಕು. ನಾನು ತರಕಾರಿ ಹಾಗೆ ಫ್ರೈ ಮಾಡಿ ಹಾಕ್ತಿಲ್ಲ, ತರಕಾರಿ ಬೇಯಿಸ್ಕೊಂಡು ಹಾಕ್ತಾಯಿದ್ದೀನಿ, ಬೇಗನೂ ಆಗುತ್ತೆ ಅಂತ. ಸೊ ಯಾವ್ಯಾವ ತರಕಾರಿ ಇದೆ ಎಲ್ಲ ಹಾಕಿದ್ದೀನಿ. ನಾನು ಹಾಕಿರೋದು ಕ್ಯಾರೆಟು ಮತ್ತು ಹುಳ್ಳಿಕಾಯಿ, ಆಲೂಗಡ್ಡೆ, ಬಟಾಣಿ ಕಾಳು, ಹಸಿ ಬಟಾಣಿ, ಒಣಗಿರೋ ಬಟಾಣಿದು ಹಾಕ್ಬೋದು. ಬಟ್ ನೈಟ್ ನೆನೆಸಿರ್ಲಿಲ್ವಲ್ಲ, ಅದಕ್ಕೆ ಹಸಿ ಬಟಾಣಿ ತರಿಸ್ಕೊಂಡಿದ್ದು. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬನ್ನಿ. ಈ ಒಗ್ಗರಣೆಗೆ ಈರುಳ್ಳಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ತಿಲ್ಲ, ಹಂಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ. ನಿಮ್ಮ ಹತ್ರ ಈರುಳ್ಳಿ ಇದ್ದರೆ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು, ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನ್ ಸ್ಟಿಕ್ ಪ್ಯಾನ್ನ ಅದರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಬೇಗ ಅಂಟಿಡಿಯಲ್ಲ. ಸೊ ನಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ನೀಟಾಗಿ ಬೇಯಿಸ್ಕೋಬೋದು ನಾನ್ ಸ್ಟಿಕ್ ಆದರೆ. ಅದಕ್ಕೋಸ್ಕರ ಇವಾಗ ಮುಚ್ಚಿಬಿಟ್ಟು ಒಂದು 5ರಿಂದ 10 ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಇದು ಮಾಡಿಕೊಂಡ್ರೆ, ಬಿಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ನೋಡಿ, ಎಲ್ಲೂ ಅಂಟಿಟ್ಕೊಳ್ಳಲ್ಲ, ಬೇಗ ಸೀದೋಗೋ ಥರ ಆಗೋಲ್ಲ. ನಾರ್ಮಲ್ ಪಾತ್ರೆನಲ್ಲಿ ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ ಬೇಗ. ಈ ಥರ ಎಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಇವಾಗ ಅದೊಂದು 10 ನಿಮಿಷ ಬೇಯಿಸಿದ್ಮೇಲೆ ಇವಾಗ ಬೇಯಿಸ್ಕೊಂಡಿರೋ ತರಕಾರಿ ನೀರು ಸಮೇತನೇ ಹಾಕ್ಕೊಳ್ಳಿ. ನೀರು ನಾನು ಕಮ್ಮಿನೇ ಹಾಕಿದ್ದೆ, ಯಾಕಂದರೆ ಇದು ಕುರ್ಮಾಗೆ ನೀರು ಕಮ್ಮಿನೇ ಬೇಕಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬಿಟ್ಟೆ ನಾನು ಬೇಯಿಸ್ಕೊಂಡಿದ್ದೆ. ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಇವಾಗ ಉಪ್ಪು ಹಾಕಬೇಕಾದ್ರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ತರಕಾರಿಗೆ ಏನಾದರೂ ಉಪ್ಪು ಹಾಕಿ ಬೇಯಿಸಿದರೆ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ದರೆ ಸೇರಿಸ್ಕೊಂಡು ಮತ್ತೊಂದು 5ರಿಂದ 10 ನಿಮಿಷ ಮುಚ್ಚಿಬಿಡಿ. 5 ನಿಮಿಷದಲ್ಲೇ ಆಗೋಗುತ್ತೆ. ಬಟ್ ಅದು ಚೆನ್ನಾಗೆ ಕುದಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಒಂದು 10 ನಿಮಿಷ ನಾನು ಬೇಯಿಸ್ಕೊಂಡೆ. ಇವಾಗ ನಮ್ಮದು ವೆಜ್ ಕುರ್ಮಾ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ. ಪೂರಿಗೆ ಎಣ್ಣೆ ಕಾಯ್ದಿದೆಯಾ ಅಂತ ನೋಡೋಕ್ಕೆ ಒಂಚೂರು ಮೊದಲು ಹಿಟ್ಟು ಹಾಕ್ತೆ, ಅದು ಮೇಲೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ. ಸೊ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಪೂರಿ ಏನು ಹೊಸ್ಕೊಂಡಿದ್ದೀರ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ಬಟ್ ನಾನು ಇವತ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಬೇಕಾಗಿತ್ತು ಹಿಟ್ಟು, ಕಲಿಸ್ಲಿಲ್ಲ. ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಇಡಬೇಕಾಗಿತ್ತು, ಇಟ್ಟಿಲ್ಲ ಕೂಡ. ಆದರೂ ಏನಿಲ್ಲ, ಮೆತ್ತಗೆ ಬಂತು. ಬಟ್ ಉಬ್ಬಿಲ್ಲ ಅಷ್ಟೇ, ಸಾಫ್ಟಾಗೇ ಇತ್ತು. ಸೊ ಇವಾಗ ಪೂರಿ ಜೊತೆಗೆ ವೆಜ್ ಕುರ್ಮಾ ಹಾಕ್ಕೊಂಡು ತಿನ್ನೋಣ ಬನ್ನಿ.